ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸೊ being from Maharashtra, but I would take your permission to speak in English. I'll try to speak in Kannada, but please forgive me if I speak anything. I'm so happy to work with entire PO2 team, especially Karthik sir and Likhit and all Vikram sir. Everybody has done a lot of efforts in this film. So ನಿಮ್ ಎಲ್ಲರೂ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು. ದಿಸ್ ಸಿನಿಮಾ we are not promoting alcoholism, but from this story we are giving very good message also. So I feel everybody from, I think, globe can relate with this topic. So ಎಲ್ಲರಿಗೂ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಥಿಯೇಟರ್ಗೆ ಹೋಗಿ ನಿಮ್ಮ ಸಿನಿಮಾ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. I would specially thank all of you, and I would want to thank entire Kannada industry, because even though I am from Maharashtra, I work in Marathi industry as well, but my debut film was in Karnataka, and I'm so happy you have given so much love for me, and I'm ನನಗೆ Kannada ಕಲಿತು more films I'll do in Kannada. I'll learn, and next time I'll speak properly in Kannada. Thank you so much. ಎಲ್ಲರಿಗೂ ನಮಸ್ಕಾರ. ಈ ಪಿಕ್ಚರು ಡಿಸೆಂಬರ್ 12ನೇ ತಾರೀಕು ರಿಲೀಸ್ ಅಂತ ಕೇಳ್ಪಟ್ಟೆ. ಆ ದಿನ 2-3 ವಿಶೇಷಗಳಿದೆ. ಒಂದು, ದರ್ಶನ್ ಅವ್ರದ್ದು ಡಿ ಬಾಸ್ ಅವ್ರದ್ದು ಡೆವಿಲ್ ಚಿತ್ರ, ಅದು ದೊಡ್ಡ ಮಟ್ಟದಲ್ಲಿ ಪಿಕ್ಚರ್ ಮಾಡಿದ್ದಾರೆ. ಆ ಪಿಕ್ಚರ್ ಜೊತೆಲಿ ಈ ಪಿವಟ್ ಜೊತೆ ಬಿಡ್ತಾರೆ ಅಂದರೆ ಇವ್ರಿಗೊಂದು ಮೀಟ್ರ್ ಬೇಕು. ಯಾಕಂದರೆ ಅವ್ರ ಜೊತೆಲಿ ಸಾಮಾನ್ಯ ಬೇರೆ ದೊಡ್ಡ ಪಿಕ್ಚರ್ ಬಿಡೋಕ್ಕೆ ಯೋಚನೆ ಮಾಡ್ತಾರೆ, 1 ವಾರ 2 ವಾರ ತಲ್ಲಿ ಬಿಡ್ತಾರೆ. ಈಗ ಹಂಗಿರೋಗ ಇವರು ಆ ಪಿಕ್ಚರ್ನ ಬಿಟ್ಟಿದ್ದಾರೆ ಅಂದರೆ ಇಡೀ ತಂಡಕ್ಕೆ ದೊಡ್ಡ ಮೀಟ್ರ್ ಇದೆ. ಹಾಗಾಗಿ ಪಿಕ್ಚರು ಅದೊಂದು. ಇನ್ನೊಂದು, ಆ ದಿನ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ ತಮಿಳ್ನಾಡಲ್ಲಿ ಹೋಗಿ ದೊಡ್ಡ ಸೂಪರ್ ಸ್ಟಾರ್ ಆಗಿರೋಂಥ ರಜನಿಕಾಂತ್ ಅವರು ಹುಟ್ಟಿದ ಹಬ್ಬ ದಿನ ಅವತ್ತು. ಅವರು ಏನೋ ಹೋಗಿ ತಮಿಳ್ನಾಡಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಹುಟ್ಟಿದ್ದು ನಮ್ಮ ಮನೇಲಿ. ಆದ್ದರಿಂದ ಅದ್ರ ಬಗ್ಗೆ ಹೇಳಿದೆ ನಾನು. ಹಂಗಾಗಿ ನೋಡಿ, ಈ ಪಿಕ್ಚರ್ ಕೂಡ ಅದೇ ಥರ ಅವರ ಅಲ್ಲೊಂದು ದೊಡ್ಡ ಮಟ್ಟ, ಇಲ್ಲೊಂದು ದೊಡ್ಡ ಮಟ್ಟ, ಇದು 3ನೇದು ಒಂದು ಮಟ್ಟಕ್ಕೆ ಪಿಕ್ಚರು ಆ ಲೆವೆಲ್ಗೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಬರಲಿ, ದೇವರಲ್ಲಿ ಬೇಡ್ಕೊತೀನಿ. ಹಾಗೆ ಈ ಪಿಕ್ಚರ್ ಸರ್ ಹೇಳ್ದಂಗೆ ಈ ಯಾವುದು ರಿಯಾಬ್ ನಾನಿರೋ ಕಡೆ ಎಲ್ಲ ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ ರಿಯಾಬ್ ಅವ್ರ ಸೆಂಟ್ರವ್ರನ್ನ ಕರೆಸಿ ನಮ್ಮಲ್ಲಿ ಅದಕ್ಕೊಂದು ಅವ್ರಿಗೆ ಸನ್ನಿವೇಶ ಅವ್ರಿಗೆ ತಿಳಿಸಿ, ಈ ಥರ ಹಂಗಿರ್ಬೇಕಂತ. ಅವ್ರು ಹೋಗೋಕ್ಕಾಗೋದಿಲ್ಲ, ಕರ್ಕೊಂಡಾಗ ಗೆಲ್ಲಿರೋರು ರಿಯಾಬಲ್ಲಿ ಬಿಟ್ಟು ತಿಂಗಳಿಗೆ 15,000 20,000 ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ನಾವೇ ನಮ್ಮದು ಒಂದು ದೊಡ್ಡದು ಒಂದು ಸೋಡ್ರಿ ಥರ ಒಂದು ರೂಮ್ ಇದೆ, ಅಲ್ಲೇ ಕರೆಸಿ ಕುಣಿಸಿ ಅವ್ರಿಗೆಲ್ಲ ಏನೇನು ಹೇಳ್ಬೇಕೆಲ್ಲ ಮಾಡಿ ರೆಡಿ ಮಾಡಿ ಅವ್ರನ್ನ ಕುಡಿಯೋ ದಿವಸ ಥರ ಒಂದು ಟೀಮೇ ರೆಡಿ ಮಾಡ್ತೀವಿ. ಆ ಥರ ಒಂದು ವಿಷಯನ ಇವ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ರಿಸ್ಕ್ ಎತ್ತಿ ಇಡೀ ಕರ್ನಾಟಕಕ್ಕೆ ತೋರಿಸ್ತಾರೆ ಅಂದರೆ ಈ ಟೀಮ್ಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳಬೇಕು. ಈ ಥರ ಒಂದು ಕಂಟೆಂಟ್ಗಳು ಮಾಡೋದು ತುಂಬ ಕಡಿಮೆ. ಯಾಕಂದರೆ ಎಲ್ಲರೂ ದುಡ್ಡು ಮಾಡಬೇಕನ್ನೋ ಒಂದು ಇದಲ್ಲೇ ಕಂಟೆಂಟಲ್ಲೇ ಹೋಗ್ತಾರೆ. ಈ ಥರ ಜನರಿಗೆ ಹೋಗಿ ಸೇರುವಂಥ ವಿಷಯಗಳು ಕಡಿಮೆನೆ. ನೋಡಿ, ಇವಾಗ ಇದೇ ಥರನೇ ಭೀಮಾ ಪಿಕ್ಚರ್ ಮಾಡಿದ್ರು, ಗಾಂಜಾ ಅದಿದಂತ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು. ಆ ಥರ ಒಂದು ಗಟ್ಸ್ ಬೇಕು, ಜನರಿಗೆ ಎತ್ತು ತೋರಿಸೋಂಥ ಒಂದು ಗಟ್ಸ್ ಬೇಕು. ಆ ಗಟ್ಸಲ್ಲಿ ಬಂದು ಭೀಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಯಿತು. ಸೇಮ್ ಇದೇ ಥರ ಗಾಂಜಾ ಹೊಡ್ಕೊಂಡ್ರಿ ಅದಿದಂತ ಅದರಲ್ಲೂ ತೋರಿಸಿದ್ದಾರೆ. ಆ ಥರ ಒಂದು ಗಟ್ಸ್ ಇದ್ರೆ ಮಾತ್ರ ಇಂಥ ಒಂದು ಪಿಕ್ಚರ್ ಮಾಡೋಕ್ಕಾಗೋದು. ನಮ್ಮ ಕಾರ್ತಿಕ್ ಮತ್ತು ಅವ್ರ ತಂಡಕ್ಕೆ ಗಟ್ಸ್ ಇದೆ ಅಂತ ನಾನು ಒಪ್ಕೊಂಡೆಪ್ಪ, ಸೂಪರ್. ಅದರಿಂದ ನನ್ನ ಕಡೆಯಿಂದ ಕೂಡ ಅವ್ರಿಗೊಂದು ದೊಡ್ಡ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಪಿಕ್ಚರ್ ಕೂಡ ಬ್ಲಾಕ್ ಬಸ್ಟರ್ ಹೊಡೀಲಿ. ಥ್ಯಾಂಕ್ ಯು. ಮಿತ್ರರಿಗೆ ನಮಸ್ಕಾರ ಎಲ್ರಿಗೂ. ನಾನು ಈ ಥರ ಒಂದು ಪದ ಯೂಸ್ ಮಾಡಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಕನ್ಸ್ಕೊಂಡಿದ್ದೆ ಅಷ್ಟೇ. ಸೊ ಈ ಸಿನಿಮಾ ಎಲ್ಲರೂ ಕೇಳ್ತಾ ಇದ್ರು ಯಾಕೆ ನನ್ನನ್ನು ಚೂಸ್ ಮಾಡಿದ್ರು ಅಂತ, ನಮ್ಮ ಡೈರೆಕ್ಟರ್ನಾಗಲಿ ನಮ್ಮ ಪ್ರೊಡಕ್ಷನ್ ಟೀಮ್ನಾಗಲಿ.
ಸೊ ಇದೇ ಜಾಗದಲ್ಲಿ ಬೇರೆ ಯಾರಾದರೂ ಫೇಮಸ್ ಆರ್ಟಿಸ್ಟ್ ಆಗಲಿ ಆಲ್ರೆಡಿ ನೋನ್ ಫೇಸ್ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಈ ಸಿನಿಮಾಗಿರೋ ಹೈಪೇ ಬೇರೆ ಇರ್ತಾ ಇತ್ತು. ಸೊ ಈ ಸಿನಿಮಾಗೆ ಒಂದು ಬ್ಲ್ಯಾಕ್ ಮಾರ್ಕ್ ಆಗಬಾರ್ದು ಅನ್ನೋದಕ್ಕೆ ನಾನು ಎಷ್ಟು ಎಫರ್ಟ್ ಹಾಕ್ಬೋದೋ ಅಷ್ಟು ಎಫರ್ಟ್ ಹಾಕಿದ್ದೀನಿ. ಸೊ ಈ ಸಿನಿಮಾ ಏನಾದರೂ ಗೆದ್ದರೆ ನಮ್ಮ ಟೀಮ್, ನಮ್ಮ ಡೈರೆಕ್ಟ್ರು, ನಮ್ಮ ಟೀಮ್ ಎಲ್ಲವೂ ಕೆಲಸ ಮಾಡಿರೋರು ಅವ್ರ ಕ್ರೆಡಿಟ್ಸ್ ಇರುತ್ತೆ. ಈ ಸಿನಿಮಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದೆಲ್ಲ ಏನಂತಾರೆ ಬ್ಲೇಮ್ ನನ್ನ ಮೇಲೆ ಇರುತ್ತೆ. ಬಿಕಾಸ್ ಕಾಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ಕೊತೀನಿ. ಅದು ಬಿಟ್ಟರೆ ರಿಯಾಬಲ್ ಶೂಟ್ ಮಾಡಿದ್ದು ಹೆಂಗೆ ಹೆವಿ ಸೈಕ್ ಆಗಿಬಿಟ್ಟಿದೆ ನನಗೆ. ಸೊ ರಿಯಾಬಲ್ ಶೂಟ್ ಮಾಡಿದ್ದು ಹೆಂಗಿತ್ತು ಅಂದರೆ ಅಲ್ಲಿ ಯಾವುದೇ ಸ್ಕ್ರಿಪ್ಟೆಡ್ ಆಗಿ ಯಾವುದು ಶೂಟ್ ಮಾಡಿಲ್ಲ ನಾವು ಎಲ್ಲ. ಬಿಕಾಸ್ ಅವ್ರು ಯಾವ ರೀತಿ ಬದುಕ್ತಾ ಇದ್ರು ಆ ಥರ ನಾನು ಒಬ್ಬನಾಗಿ ಬದುಕಿದ್ದೀನಿ. ಸೊ ಅದನ್ನು ಇವ್ರು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅದಾದ ದಿನದಿಂದ ಇವತ್ತವರೆಗೂ ನನ್ಗೆ ಕುಡಿಯೋಕ್ಕೆ ಮನಸ್ಸೇ ಬಂದಿಲ್ಲ. ನಾನು ಆಲ್ಕೋಹಾಲ್ ಕ್ವಿಟ್ ಮಾಡಿದ್ದೀನಿ ಆವತ್ತಿಂದ. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಂಗೆ. ಸೊ ನನ್ನ ಮನ್ಸಕ್ಕೆ ಬಂದಿದ್ದು ಹೇಳ್ತಾ ಇದ್ದೀನಿ, ಏನೋ ತಪ್ಪಾದರೆ ಕ್ಷಮಿಸಿ, ಸೈನ್ಯ ಕೇಳ್ಬೋದು. ಇದಕ್ಕೆ ಮುಂಚೆ ನಾನೊಬ್ಬ ಫೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್. ಒಂದು 20 ಸಿನಿಮಾದಲ್ಲಿ ಫೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೆ, ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದ್ದೆ. ಸಿನಿಮಾ ಲೀಡಾಗಿ ಇದೆ ಫಸ್ಟ್ ಸಿನಿಮಾ. ಅದು ಕಾರ್ತಿಕ್ ಅವ್ರು ನನಗೆ ಅವಕಾಶ ಕೊಟ್ಟಿದ್ದಾರೆ ಸರ್. ಇದು ಆ್ಯಕ್ಚುಲಿ ನಾನು ತುಂಬ ಕಮರ್ಷಿಯಲ್ ಮಾಸ್ ಸಿನಿಮಾನೇ ಮಾಡಬೇಕು ಅಂತಲೇ ಇಂಡಸ್ಟ್ರಿಗೆ ಬಂದಿರೋನು. ಬಟ್ ಯಾವಾಗ ಈ ಸಬ್ಜೆಕ್ಟ್ ಕೇಳಿದೆ, ಒಬ್ಬ ನಟನಾಗಿ ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದಕ್ಕಿಂತ ಬೆಸ್ಟ್ ಸಬ್ಜೆಕ್ಟ್ ನಂಗೆ ಸಿಗಲ್ಲ ಅನಿಸ್ತು. ಸೊ ಅದಕ್ಕೆ ಈ ಸಿನಿಮಾ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ವರ್ಕು ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಯಿತು. ಅದಾದಮೇಲೆ ಒಂದು ಮಾರ್ಕೆಟ್ ಸ್ಕ್ರೀನಿಂಗ್ ಗೋವಲ್ಲಿ ಪ್ಲೇ ಮಾಡಿದ್ವಿ ಫಿಲ್ಮ್ ಬಜಾರಲ್ಲಿ. ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಐ ವಾಂಟೆಡ್ ಟು ಕಮ್ ಡಿಸೆಂಬರು. ಅನ್ಎಕ್ಸ್ಪೆಕ್ಟೆಡ್ಲಿ December 12th ಬರೋಣ ಅಂತ ನಾವು ಆಸೆ ಪಟ್ರಿ. ಸೊ ಇನ್ನೊಂದು ಬಿಗ್ ನೇಮ್ ಬಂತು. ಶುಡ್ ಬಿ ಬ್ಯಾಕಪ್ ಅಂತ ಒಂದು ಥಾಟ್ ಇತ್ತು. ವೈ ಶುಡ್ ಐ ಬ್ಯಾಕಪ್ ಅಂತ, ಯಾಕೆ ಹಿಂದೆ ಹೋಗೋದು, ನನ್ನ ಮೈಂಡಲ್ಲಿ ಅದಿತ್ತು. December 12th ಬರಬೇಕು ಅಂತ, ಬರೋಣ ಪರವಾಗಿಲ್ಲ ಅಂತ ಬರ್ತಾಯಿದ್ವಿ ಅಷ್ಟೇ ಸರ್. ಟೈಟಲ್ಲು ಪಿಯೋಟ್ ಅನ್ನೋದು ಲೇಬಲ್ ಸರ್. ಒಬ್ಬರನ್ನ ಸ್ಮೋಕರು ಅಂತ ಬೈತೀವಿ, ಇಲ್ಲಾಂದರೆ ಒಬ್ರು ಪ್ರಾಸ್ಟಿಟ್ಯೂಟ್ನ ಏನು ಬೈತೀರಿ ಅಂತ ಲಾಸ್ಟಲ್ಲಿ ನಾವು ಯೂಸ್ ಮಾಡಿರ್ತೀವಿ. ಒಬ್ರೊಬ್ರನ್ನ ಲೇಬಲ್ ಮಾಡ್ತೀವಿ. ಅದೇ ಥರ ಕುಡುಕರನ್ನ ಲೇಬಲ್ ಮಾಡ್ತಾರೆ. ಆ ಲೇಬಲ್ ಮಾಡಬಾರ್ದಂತ ಈ ಫಿಲ್ಮ್ ಮಾಡಿದ್ದೀನಿ ಸರ್. ಪಿಯೋಟ್ ಅನ್ನೋದು ಲೇಬಲ್. ಹೌದು ಸರ್. ಅಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ಆಲ್ಕೋಹಾಲಿಕ್ ಪೀಪಲ್ನ ತುಂಬ ಜನನ ನೋಡಿದ್ದೀನಿ. ಅಂದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ಪ್ರಯತ್ನನೇ ಈ ಫಿಲಿಮ್ ಆ್ಯಕ್ಚುಲಿ. ರಾದರ್ ದೆನ್ ನಾವೆಲ್ಲರೂ ಜಡ್ಜ್ ಮಾಡ್ತೀವಿ, ಕುಡ್ಕ ಇವನು ಕುಡ್ದು ಸತ್ತೋಗ್ತಾನೆ ಅಂತ. ಬಟ್ ಅವನು ಏನಕ್ಕೆ ಕುಡಿತಾನೆ, ಅವ್ನು ಕುಡಿಯೋದ್ರಿಂದ ಅವ್ನು ಬದುಕ್ತಿದ್ದಾನೆ ಅಂತ ನನಗೆಲ್ಲೋ ಫೀಲಿಂಗ್ ಇತ್ತು. ಯಾಕಂದರೆ ಅವನಲ್ಲಿ ಅಷ್ಟು ಪೇನ್ ಇದೆ. ಸೊ ಅದನ್ನ ಅಡ್ರೆಸ್ ಮಾಡಬೇಕು, ಈ ಟಾಪಿಕ್ನ ನಾವು ಮಾತಾಡೋಣ ಅನಿಸ್ತು ಸರ್. ಅದಕ್ಕೆ ನಾನು ಈ ಸಬ್ಜೆಕ್ಟು ಮಾಡಬೇಕು ಅಂತ ಅನಿಸ್ತು ಸರ್. ಫಸ್ಟ್ ಫಿಲಿಮ್ ಆಗಿ ಇದು ಮಾಡೋಣ ಅಂತ ಅದು ಒಂದು ರೀಸನ್ ಸರ್. ಮ್ಯಾಮ್, ಒಂದು ತುಂಬ ಇಂಪಾರ್ಟೆಂಟ್ ರೀಸನ್ನಿಂದಾನೆ ಆ್ಯಕ್ಚುಲಿ ನಾನು ಕುಡಿಯೋದಿಲ್ಲ, ನಾನು ಕೆಟ್ಟ ಮಾತು ಮಾತಾಡೋದಿಲ್ಲ. ಬಟ್ ಆದರೂ ಅಲ್ಲಿ ತುಂಬ ರಿಕ್ವೈರ್ಮೆಂಟ್ ಇತ್ತು. ಆ ಸಿಚುವೇಶನಲ್ಲಿ ಫಿಲಿಮ್ ನೋಡಿದ್ರೆ ದಟ್ಸ್ ಅನ್ ಇಂಟರ್ವಲ್ ಸೀನ್ ಮ್ಯಾಮ್. ಆ ಇಂಟರ್ವಲಲ್ಲಿ ಅವ್ನ ಲೈಫ್ ಏನೋ ಆಗಿರುತ್ತೆ ಆ ಮೂಮೆಂಟಲ್ಲಿ. ಆ ಒಂದೇ ರೀಸನ್ಗೋಸ್ಕರ ಆ ಪದ ಯೂಸ್ ಮಾಡಬೇಕಾಯ್ತು. ಅದು ಯೋಚನೆ ಮಾಡಿ ಒನ್ಲಿ ರಿಯಾಲಿಟಿ ಬೇಕಲ್ಲ ಮ್ಯಾಮ್. ಮ್ಯಾಮ್, ಆ ಪಾಯಿಂಟಲ್ಲಿ ಅದು ಎಲ್ಲೋ ಒಂದು ಕಡೆ ಬೇಕಾಗಿತ್ತು ಅನಿಸ್ತು, ಅದಕ್ಕೆ ಇಟ್ರಿ. ಎನಿವೇ ನಿನ್ನೆ ಸೆನ್ಸರ್ ಆಯಿತು ಮ್ಯಾಮ್, ಆ ವರ್ಡ್ನ ರಿಮೂವ್ ಮಾಡಿದ್ದೀವಿ ಮ್ಯಾಮ್. ಸೆನ್ಸರ್ ತೆಗ್ದಾಯ್ತು, U/A ಸಿಕ್ಕಿದೆ. ನಾಳೆ ಅದೇ ಆ ವರ್ಡ್ ಮ್ಯೂಟ್ ಮಾಡ್ತಾ ಇದ್ದೀವಿ. ಟ್ರೈಲರ್ ಅದ್ಭುತವಾಗಿ ಮೂಡ್ ಬಂದಿದೆ. ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ ಕಂಟೆಂಟ್ ಅಂತ ಅನ್ಕೊಂಡಿದ್ದೀನಿ ನಾನು ಹಾಡುಗಳು ಕೇಳಿದ್ದೆ, ಬಟ್ ಸಬ್ಜೆಕ್ಟ್ ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಈ ಮೆಸೇಜ್ ಬೇಕಾಗಿದೆ ಇವತ್ತಿನ ಯುವ ಜನರಿಗೆ. ರಿಯಾಬ್ ಅನ್ನೋದು ಏನು ಅಂತ ಗೊತ್ತೇ ಇಲ್ಲ ಆ್ಯಕ್ಚುಲಿ. ನಾನು ಕೇಳಿದ್ದೀನಿ, ಭಾಳ ಜನ ಹೇಳಿದ್ದಾರೆ ರಿಯಾಬ್ ಅಂತಿದೆ, ಈ ಥರ ಹೆಚ್ಚಿಗೆ ಆಲ್ಕೋಹಾಲಿಕ್ ಆದವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಇದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಸಾಕಷ್ಟು ಕುಟುಂಬಗಳು
ಹಾಳಾಗಿದೆ ಇದರಿಂದ. ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ಮನ ಪರಿವರ್ತನೆ ಹೆಂಗಾಗುತ್ತೆ ಅಂತ ಈ ಸಿನಿಮಾ ತೋರಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.